Good morning, students. Today we are going to deal with the topic that is the steps in constructing the index number. Okay, they might ask for 5 marks or 2 marks. So, notiಕೊಳ್ಳಿ. So, it is given. So, steps in constructing of the index number. So, first one ಅದರಲ್ಲಿ ಬರುವಂಥದ್ದು objective. See, the first and the foremost step to define the clearly the objective for which the index number are required and the purpose of constructing the index number must specifically mentioned well in advance ಅಂತ ಹೇಳ್ತಾರೆ. ಸಿ ಯಾವುದೇ ಒಂದು ನಾವು ಇಂಡೆಕ್ಸ್ ನಂಬರನ್ನು ತಗೊಳ್ಳೋದಾದರೆ ಅಲ್ಲಿ ಒಂದು ಏನಿರ್ತದೆ ಒಬ್ಜೆಕ್ಟಿವ್ ಇರ್ತದೆ, ಉದ್ದೇಶ ಇರ್ತದೆ. ಆ ಉದ್ದೇಶ ಎಂಬುವಂಥದ್ದು ಯಾವತ್ತಿದ್ರೂ ಕೂಡ ಏನಿರಬೇಕು, ಕ್ಲಿಯರ್ ಇರಬೇಕು. ಇಟ್ ಶುಡ್ ಬಿ ಮೆನ್ಷನ್ಡ್ ವೆಲ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾರೆ. ಓಕೆ, ಕ್ಲಿಯರ್ ಆಗಿರಬೇಕು. ದೆನ್ ವಿ ಕ್ಯಾನ್ ಸ್ಟಾರ್ಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಇಂಡೆಕ್ಸ್ ನಂಬರ್ ಅಂತ ಹೇಳ್ಬೋದು. ಸೊ ಒಬ್ಜೆಕ್ಟಿವ್ it will be mentioned well in advance ಅಥವಾ purpose of constructing the index number must be specifically mentioned in well in advance ಅಂತ ಹೇಳ್ಬೋದು. ಸಿ ಒಬ್ಜೆಕ್ಟಿವ್ ಎಂಬುವಂಥದ್ದು ಇಟ್ ಇಸ್ ಒನ್ ಆಫ್ ದ ಸ್ಟೆಪ್ ಆಫ್ ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರ್, ಉದ್ದೇಶ ಇರಬೇಕು ಅಂತ ಹೇಳಿ. ಸೆಕೆಂಡ್ ಒನ್ ಈಸ್ ಅ ಬೇಸ್ ಇಯರ್ ಸಿಲೆಕ್ಷನ್ ಅಂತ ಹೇಳ್ತಾರೆ. ಸಿ ದ ಚಾಯ್ಸ್ ಆಫ್ ದ ಬೇಸ್ ಇಯರ್ ಆರ್ ದ ರೆಫರೆನ್ಸ್ ಇಯರ್ಸ್ is a very important in constructing index number, that the base year is a year with which index number are compared ಆರ್ ಟು ವಿಚ್ ದೇ ಆರ್ ಟು ಬಿ ರೆಫರ್ಡ್ ಅಂತ ಹೇಳ್ಬೋದು. ಓಕೆ, ಸೊ ನಾವು ಯಾವ ಇಯರ್ ಒಟ್ಟಿಗೆ ಕಂಪೇರ್ ಮಾಡ್ತೇವೋ ಅದು ಬೇಸ್ ಇಯರ್ ಆಗಿರ್ತದೆ, ಸರಿ ಅಲ್ಲ? ಬೇಸ್ ಇಯರ್ ಎಂಬುವಂಥದ್ದು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಅದನ್ನು ಸೆಲೆಕ್ಟ್ ಮಾಡುವಾಗ ನೀವೇನು ಮಾಡಬೇಕು, ಪ್ರಾಪರಾಗಿ ಸೆಲೆಕ್ಟ್ ಮಾಡಬೇಕು. ಸಿ ಫಾರ್ ಎಕ್ಸಾಂಪಲ್, ಈಗ ನಾವು ಸೆನ್ಸಸನ್ನು ತಗೊಳ್ತೇವೆ, ಜನಗಣತಿ 10 ವರ್ಷಕ್ಕೊಮ್ಮೆ ಆಗ್ತದೆ, ಸರಿ ಅಲ್ಲ? 2010 ತಗೊಂಡದ್ದು 2020 ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಬೇಸ್ ಇಯರ್ ಕನ್ಸಿಡರ್ ಟು ಬಿ 2010. ಆ ಇಯರ್ ಸಿಲೆಕ್ಷನ್ ಎಂಬುವಂಥದ್ದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಯಾವುದರಲ್ಲಿ? ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರಲ್ಲಿ ಅಂತ ಹೇಳ್ತಾರೆ. ಓಕೆ, ಸೊ ಆಲ್ ದ ಎಕನಾಮಿಕ್ ಆ್ಯಕ್ಟಿವಿಟಿ ಇರ್ಬೋದು ಆ್ಯಂಡ್ ದ ಇಯರ್ ಸಿಲೆಕ್ಟೆಡ್ ಆ್ಯಸ್ ಅ ಬೇಸ್ ಇಯರ್ ಶಾಲ್ ನಾಟ್ ಬಿ ಟು ಫಾರ್ ಫ್ರಮ್ ದ ಕರೆಂಟ್ ಇಯರ್ ಅಂಡರ್ ಸ್ಟಡಿ ಅಂತ ಹೇಳ್ತಾರೆ. ಸೊ ಕರೆಂಟ್ ಇಯರ್ಗಿಂತ ತುಂಬ ಜಾಸ್ತಿ ಫಾರ್ ಇರಬಾರ್ದು ಅಂತ ಹೇಳ್ತಾರೆ. ಸೊ 10 ಇಯರ್ಸ್ ಗ್ಯಾಪ್ ಹಾಗೆ. ಸೊ ಇಟ್ ಡಸಂಟ್ ಮೀನ್ ದ್ಯಾಟ್ ಹಾಗೆ ಇರಬೇಕಂತೇನಿಲ್ಲ. ಸೊ ಬಟ್ ಒನ್ ಥಿಂಗ್ ಈಸ್ ದ್ಯಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಬೇಸ್ ಇಯರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇನ್ ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರ್ ಅಂತ ಹೇಳ್ಬೋದು. ಓಕೆ, ಸೊ ದ ಮೆಥಡ್ ಮೇ ಬಿ ಯೂಸ್ಡ್ ಲೈಕ್ ಫಿಕ್ಸ್ಡ್ ಬೇಸ್ ಮೆಥಡ್ ಇರ್ಬೋದು ಅಥವಾ ಚೈನ್ ಬೇಸ್ ಮೆಥಡನ್ನು ಇದರಲ್ಲಿ ಯೂಸ್ ಮಾಡ್ತಾರೆ. ಸೊ ಬೇಸ್ ಇಯರ್ ಸಿಲೆಕ್ಷನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರ್. ಬೇಸ್ ಇಯರ್ನ ಆಧಾರದಲ್ಲಿ ನಾವು ಕರೆಂಟ್ ಇಯರಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನಾವೇನು ಮಾಡ್ಬೋದು, ಸ್ಟಡಿ ಮಾಡ್ಬೋದು. ದೆನ್ ಸಿಲೆಕ್ಷನ್ ಆಫ್ ಐಟಮ್ ಅಂತ ಹೇಳ್ತಾರೆ. ಸಿ ಥರ್ಡ್ ಒನ್ ಈಸ್ ಅ ಸಿಲೆಕ್ಷನ್ ಆಫ್ ಐಟಮ್. ಸೊ ದ ಐಟಮ್ ಆರ್ ದ ಕಮೋಡಿಟಿ ಸಿಲೆಕ್ಟೆಡ್ ಶುಡ್ ಬಿ ಅ ರೆಲೆವೆಂಟ್ ದ ಪರ್ಪಸ್ ಆಫ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತಾರೆ. ಒಂದು ಇಂಡೆಕ್ಸ್ ನಂಬರಿಗೆ ನೀವು ಕ್ಯಾಲ್ಕುಲೇಟ್ ಮಾಡೋದಾದರೆ ಅಲ್ಲಿ ಐಟಮ್ ಎಂಬುವಂಥದ್ದು ಸಿಲೆಕ್ಟ್ ಮಾಡುವಂಥದ್ದು ಪ್ರಾಪರ್ ಇರಬೇಕು, ರೆಲೆವೆಂಟ್ ಇರಬೇಕು ಅಂತ ಹೇಳ್ತಾರೆ. ಓಕೆ, ಇನ್ ಕಂಪ್ಯೂಟಿಂಗ್ ದಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ವಿ ಶುಡ್ ಸಿಲೆಕ್ಟ್ ದೋಸ್ ಐಟಮ್ ವಿಚ್ ಈಸ್ ಕನ್ಸ್ಯೂಮ್ಡ್ ಬೈ ದ ಕನ್ಸ್ಯೂಮರ್. ಈಗ ಒಂದು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ನಾವು ಕ್ಯಾಲ್ಕುಲೇಟ್ ಮಾಡ್ತೇವಂತ ಇದ್ದರೆ ಅಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡಬೇಕಾದ್ದು ಯಾವುದರ ಮೇಲೆ? ಕನ್ಸ್ಯೂಮ್ಡ್ ಬೈ ದ ಕನ್ಸ್ಯೂಮರ್. ಐಟಮ್ ಏನು ಕನ್ಸ್ಯೂಮ್ ಮಾಡ್ತಾರ ಕನ್ಸ್ಯೂಮರ್, ಆ ಫೋಕಸ್ ಇಟ್ಟುಕೊಂಡು ನಾವು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರನ್ನು ಫೈಂಡ್ ಔಟ್ ಮಾಡುವಂಥದ್ದು, ಲೈಕ್ ದ್ಯಾಟ್. ಅಥವಾ ಇನ್ ಕ್ಯಾಲ್ಕುಲೇಟಿಂಗ್ ಈಗ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರನ್ನು ನಾವು ಕನ್ಸಿಡರ್ ಮಾಡೋದಾದರೆ ವಿ ಶುಡ್ ಕನ್ಸಿಡರ್ ಓನ್ಲಿ ದೋಸ್ ಐಟಮ್ ಇಟ್ ಈಸ್ ಎಂಟರ್ ಟು ದ ಹೋಲ್ಸೇಲ್ ಮಾರ್ಕೆಟ್. ಯಾವುದು ಹೋಲ್ಸೇಲ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರ್ತದೆ ಆ ಹೋಲ್ಸೇಲ್ ಐಟಮನ್ನು ಮಾತ್ರ ನಾವೇನು ಮಾಡುವಂಥದ್ದು, ಕನ್ಸಿಡರೇಷನ್ಗೆ ತಗೊಳ್ಳುವಂಥದ್ದು. ಅದನ್ನು ಹೇಳುವಂಥದ್ದು ಸೆಲೆಕ್ಷನ್ ಆಫ್ ಐಟಮ್ಸ್ ಅಂತ ಹೇಳಿ ಕರೀತಾರೆ. ದೆನ್ ಫೋರ್ತ್ ಒನ್ ಬರ್ತದೆ, ದಟ್ ಈಸ್ ಕಾಲ್ಡ್ ಆಸ್ ಅ ಪ್ರೈಸ್ ಕೊಟೇಷನ್ ಅಂತ ಹೇಳ್ತಾರೆ. ಓಕೆ, ದ ಪ್ರೈಸ್ ರೆಫರ್ಡ್ ಟು ಫಾರ್ ದ ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರ್ ಅಂತ ಹೇಳ್ತಾರೆ. ಇಟ್ ಶುಡ್ ಬಿ ರಿಲೆವೆಂಟ್ ಫಾರ್ ದ ಪರ್ಪಸ್ ಆ್ಯಂಡ್ ದ ಪೀರಿಯಡ್ ಅಂಡರ್ ಸ್ಟಡಿ ಅಂತ ಹೇಳ್ಬೋದು. ಸಿ ಪ್ರೈಸ್ ಎಂಬುವಂಥದ್ದು ವೆರಿ ಇಂಪಾರ್ಟೆಂಟ್. ಸಿ ಆಬ್ವಿಯಸ್ಲಿ ನಾವು ಯಾವತ್ತಿದ್ರೂ ಕೂಡ ಮೊದಲಿನ ಪ್ರೈಸ್ ಮತ್ತು ಈಗಿನ ಪ್ರೈಸನ್ನು ನಾವು ಕಂಪೇರ್ ಮಾಡ್ತೇವೆ, ಸರಿ ಅಲ್ಲ? ಒಂದು ರೈಸನ್ನು ನಾವು ತಗೊಂಡ್ರೆ ಐಟಮನ್ನು, ಅದರ ಪ್ರೈಸ್ ಮೊದಲೇಗಿತ್ತು ಈಗ ಹೇಗಿತ್ತು ಅಂತ ನಾವೇನು ಮಾಡ್ಬೋದು, ಈಸಿಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಪ್ರೈಸ್ ಕೊಟೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್ ವೆನ್ ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರ್ ಅಂತ ಹೇಳ್ತಾರೆ. ದ ರಿಟೇಲ್ ಪ್ರೈಸ್ ಆರ್ ದ ಅಪ್ರೋಪ್ರಿಯೇಟ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್. ಈಗ ನಾವು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ನಾವು ಕ್ಯಾಲ್ಕುಲೇಟ್ ಮಾಡ್ತೇವಂತ ಇದ್ದರೆ ನಾವು ರಿಟೇಲ್ ಪ್ರೈಸ್ ಏನಿರ್ತದೆ ಆ ಬೇಸಿಸಲ್ಲಿ ನಾವು ಅದನ್ನು ಏನು ಮಾಡ್ಬೋದು, ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಪ್ರೈಸ್ ಕೊಟೇಷನ್ ಅಂತ ಹೇಳ್ತಾರೆ. ದೆನ್ ಫಿಫ್ತ್ ಒನ್ ಈಸ್ ದ್ಯಾಟ್ ಚಾಯ್ಸ್ ಆಫ್ ಆ್ಯಾವ್ರೇಜ್ ಅಂತ ಹೇಳ್ತಾರೆ. ಸೊ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟಿಂಗ್ ಬೈ ಯೂಸಿಂಗ್ ದ ನಂಬರ್ ಆಫ್ ಆ್ಯಾವ್ರೇಜಸ್. ಸೊ ನಂಬರ್ ಆಫ್ ಆ್ಯಾವ್ರೇಜ್ನ ಬೇಸಿಸಲ್ಲಿ ನಾವು ಇಂಡೆಕ್ಸ್ ನಂಬರನ್ನು ಏನು ಮಾಡ್ತೇವೆ, ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡಿಕೊಂಡು, ಆ್ಯಾವ್ರೇಜನ್ನು ಯೂಸ್ ಮಾಡಿಕೊಂಡು. ಸೊ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಹೇಳಬೇಕಂತ ಹೇಳಿದರೆ ದ ಅರ್ಥಮ್ಯಾಟಿಕ್ ಆ್ಯಾವ್ರೇಜ್ ಏನಿದೆ ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟೆಡ್ ಆ್ಯಾವ್ರೇಜ್ ಫಾರ್ ಕ್ಯಾಲ್ಕುಲೇಟಿಂಗ್ ಇಂಡೆಕ್ಸ್ ನಂಬರ್. ಒಂದು ಇಂಡೆಕ್ಸ್ ನಂಬರನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೇವಂತ ಆದರೆ ಅರ್ಥಮ್ಯಾಟಿಕ್ ಆ್ಯಾವ್ರೇಜ್ ಏನಿದೆ ಅದನ್ನು ನಾವು ಹೆಚ್ಚಾಗಿ ಬೇಸ್ ಆಗಿಟ್ಟುಕೊಂಡು ಮಾಡುವಂಥದ್ದು. ಫ್ಯಾಮಿಲಿ ಬಜೆಟ್ ಮೆಥಡ್ ಇರ್ಬೋದು
ಅಥವಾ ವೆಯ್ಟೆಡ್ ಆ್ಯಾವ್ರೇಜ್ ಮೆಥಡ್ ಇರ್ಬೋದು. ಸೊ ಇಲ್ಲಿ ಎಲ್ಲ ಕೂಡ ನಾವು ಆ್ಯಾವ್ರೇಜನ್ನು ಏನಾಗಿಟ್ಟುಕೊಳ್ತೇವೆ, ಬೇಸ್ ಆಗಿಟ್ಟುಕೊಂಡು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಚಾಯ್ಸ್ ಆಫ್ ಆ್ಯಾವ್ರೇಜ್ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಇನ್ ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರ್. ದೆನ್ ಸಿಸ್ಟಮ್ ಆಫ್ ವೆಯ್ಟ್ಸ್ ಅಂತ ಹೇಳ್ತಾರೆ. ಸೊ ಸಿಕ್ಸ್ತ್ ಒನ್ ಏನು ಹೇಳ್ತಾರೆ, ಸಿಸ್ಟಮ್ ಆಫ್ ವೆಯ್ಟ್ಸ್. ಸೊ ವೆಯ್ಟ್ಸ್ ಆಲ್ಸೋ ಬಿ ವೆರಿ ಇಂಪಾರ್ಟೆಂಟ್. ಓಕೆ, ದ ಐಟಮ್ ಕಲೆಕ್ಟೆಡ್ ಫಾರ್ ಕಂಪ್ಯೂಟಿಂಗ್ ಇಂಡೆಕ್ಸ್ ನಂಬರ್ ಆಲ್ವೇಸ್ ನಾಟ್ ಈಕ್ವಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಏನು ನಾವು ಐಟಮನ್ನು ಕಲೆಕ್ಟ್ ಮಾಡ್ತೇವೆ ಇಂಡೆಕ್ಸ್ ನಂಬರಲ್ಲಿ, ಇದು ಯಾವತ್ತೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಇರಬೇಕಂತ ಏನು ಇಲ್ಲ. ಟು ರಿವೀಲ್ ಆ್ಯಂಡ್ ರಿಲೇಟಿವ್ ಇಂಪಾರ್ಟೆನ್ಸ್ ಆಫ್ ಐಟಮ್ಸ್ ದ ವೆಯ್ಟ್ ಆರ್ ಪ್ರಾಪರ್ಲಿ ಅಸೈನ್ ಟು ಈಚ್ ಐಟಮ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ನಾವು ಸ್ಟಡಿ ಮಾಡಬೇಕಾದ್ರೆ ವೆಯ್ಟ್ಸನ್ನು ನಾವೇನು ಮಾಡಬೇಕು, ಪ್ರಾಪರಾಗಿ ಅಸೈನ್ ಮಾಡಬೇಕು ಟು ಈಚ್ ಐಟಮ್, ಎಲ್ಲ ಐಟಮಿಗೆ ಸರಿಯಾಗಿ. ಓಕೆ, ದ ಸಿಸ್ಟಮ್ ಆಫ್ ವೆಯ್ಟ್ಸ್ ದ ಐಟಮ್ ಈಸ್ ದ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಇನ್ ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರ್. ವೆಯ್ಟ್ ಎಂಬುವಂಥದ್ದು ಇಂಡೆಕ್ಸ್ ನಂಬರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಇಂಪಾರ್ಟೆಂಟ್ ಕನ್ಸಿಡರೇಷನ್ ಟು ಕ್ಯಾಲ್ಕುಲೇಟ್ ದ ಇಂಡೆಕ್ಸ್ ನಂಬರ್ ಅಥವಾ ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರ್ ಅಂತ ಹೇಳ್ಬೋದು. ಓಕೆ, ಸೊ ವೆಯ್ಟ್ಸ್ ಆರ್ ಸೂಟೇಬಲಿ ಅಸೈನ್ ಟು ಈಚ್ ಕಮೋಡಿಟಿ ಆನ್ ದ ಬೇಸ್ ಆಫ್ ದ ಕ್ವಾಂಟಿಟಿ ಇರ್ಬೋದು, ಕ್ವಾಂಟಿಟಿ ಕನ್ಸ್ಯೂಮ್ಡ್ ಎಷ್ಟು, ಕ್ವಾಂಟಿಟಿ ಸೋಲ್ಡ್ ಎಷ್ಟು, ಕ್ವಾಂಟಿಟಿ ಪರ್ಚೇಸ್ಡ್ ಎಷ್ಟು, ಕ್ವಾಂಟಿಟಿ ಪ್ರೊಡ್ಯೂಸ್ಡ್ ಎಷ್ಟು, ಅಥವಾ ಕ್ವಾಂಟಿಟಿ ಸ್ಪೆಂಟ್ ಎಷ್ಟು. ಸೊ ಎಲ್ಲವನ್ನು ನಾವೇನು ಮಾಡುವಂಥದ್ದು, ಸ್ಟಡಿ ಮಾಡುವಂಥದ್ದು ದ ಸಿಸ್ಟಮ್ ಆಫ್ ವೆಯ್ಟ್ನ ಬೇಸಿಸಲ್ಲಿ ಅಂತ ಹೇಳ್ತಾರೆ. ಸೊ ಸಿಸ್ಟಮ್ ಆಫ್ ವೆಯ್ಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಕನ್ಸ್ಟ್ರಕ್ಟಿಂಗ್ ದ ಇಂಡೆಕ್ಸ್ ನಂಬರ್. ದೆನ್ ಚಾಯ್ಸ್ ಆಫ್ ಮೆಥಡ್. ಸೊ ಮೆಥಡ್ಸಲ್ಲಿ ವೇರಿಯಸ್ ಮೆಥಡ್ಸ್ ನಮಗೆ ಸಿಗ್ತದೆ. ದೆರ್ ಆರ್ ದ ವೇರಿಯಸ್ ಮೆಥಡ್ ಕಂಪ್ಯೂಟಿಂಗ್ ದ ಡಿಫ್ರೆಂಟ್ ಟೈಪ್ ಆಫ್ ಇಂಡೆಕ್ಸ್ ನಂಬರ್. ದ ಸುಟೆಬಿಲಿಟಿ ಆಫ್ ಈಚ್ ಮೆಥಡ್ ಓಕೆ ಡಿಪೆಂಡ್ಸ್ ಅಪಾನ್ ದ ಫ್ಯಾಕ್ಟರ್ ಆಫ್ ಸಚ್ ಅವೈಲಬಿಲಿಟಿ ಆಫ್ ಡೇಟಾ ಅಂತ ಹೇಳ್ಬೋದು. ಸೊ ಫ್ಯಾಕ್ಟರ್ ಆಫ್ ಅವೈಲಬಿಲಿಟಿ ಆಫ್ ದ